ರೀ ಏನ್ರಿ? ನಾನು ಇಲ್ಲೇ ಒಂದಿಟ್ಟು ಪಾರ್ವಕರ ಮನೆ ಕಡೆ ಹೋಗ್ಬರ್ತೇನೆ. ನೀನು ಒಂದಿಟ್ಟು ಮನೆ ಕಡೆ ಲಕ್ಷ್ಯ ಮಾಡು. ಅವ ಸೂರಿ ಹಿತ್ತಲಾಗ ಆಡಾಕತ್ತಾನ ನೋಡಲ್ ಹುಳ ಹುಪ್ಪಡಿ ಒಟ್ಟು ಕರ್ಕೊಂಬ ಅವನ್ನ. ಮತ್ತು ಗುಂಡನು ಮುಕ್ಕೊಂಡಾನ, ನಿಮ್ಮ ಅಣ್ಣನು ಮುಕ್ಕೊಂಡಾನ. ಮತ್ತು ನೀವು ಮೊಬೈಲ್ ನೋಡ್ಕೊಂಡು ಕೂತಿ ಬಾಗಿಲ ಕಡೆ ಒಟ್ಟು ಲಕ್ಷ್ಯ ಮಾಡ್ತೀರಿ, ಯಾರು ಹೋಗ್ತಿರ್ತಾರೆ ಯಾರು ಬರ್ತಿರ್ತಾರೆ ಅನ್ನೋದು. ಇಲ್ಲ ಬಾಗಿಲ ಮುಂದೆ ಮಾಡ್ಯಾರ ಕುಂದ್ರು. ಹೋಗ್ಬರ್ತೀನಿ ನಾ. ಆಯ್ತು ಹೇಳ್ರಿ. ಮತ್ತೇನು ಆ ಪರಮೇಶ್ವರ ನನ್ನ ಮಗಳು ಹೋಗ್ಯಾಳಂತಲ್ಲ? ಮತ್ತೆ ಹೋಗ್ಯಾಳಂತ ನೋಡು. ಅವ್ರವ್ ನನಗೆ ಎಷ್ಟು ಅಂದು ಕಟ್ಕೊಂಡಾಳ ಗೊತ್ತೈತೇನೆ. ಸರಸ್ವತಮ್ಮನ ಕಡೆಗೆಲ್ಲ ಹೇಳಿ ಕಳಿಸ್ಯಾಳ. ಆದ್ರೆ ಸರಸ್ವತಮ್ಮ ಬಂದೆ ನನಗಿದೆ ಅವ್ರಿಗೆ ಏನು ಅಂದಿಲ್ಲ ಬಿಡು ಪಾಪ. ಏನೋ ಕರದೆ ಮನೆ ಮುಟ್ಟ ಅಂದು ಕಳಿಸ್ಯಾಳ. ಸರಸ್ವತಮ್ಮ ನಿನ್ನ ಹತ್ರ ಮಾತಾಡ್ಬೇಕಲಿ ಅಂತಾಳೆ. ಆದ್ರೆ ಮಾತಾಡೋ ಒಳ್ಳಾಗ್ಯಾಳ. ಅಲ್ಲ ನಾನೇ ಗಂಡ ಸತ್ಯಕ್ಕೆ ಬಿಡು, ಪರಿಸ್ಥಿತಿ ನಂದು ಸುಮಾರು ಐತೆ. ಜೀವನ ನಡ್ಸಕ್ಕೆ ನಿರ್ವ ಇಲ್ಲ, ನಾ ಮಾಡಿದೆ ಅಂತ ಅನ್ಕೊ. ಮತ್ತು ಇಕ್ಕಿ ಮಗಳು ಯಾಕೆ ಮಾಡಿದ್ಲಂತ? ಅದನ್ನ ಒಂದು ಹೊಯ್ಕೊಳಕತ್ತಿಲ್ಲಂತ. ಅಪ್ಪನ ಮನೆ ಮಕ್ಕಳು ನಮ್ಮನೆ ಸಾಕಾಗಿತ್ತು ನನಗೆ ಅಂತಂದು ಹೇಳಿ ಜಗಳ ಮಾಡಾಕತ್ತಿಲ್ಲಂತ. ಸತ್ಯಮ್ಮಗಿನ ಸುದ್ದಿ ಗೊತ್ತಾಗೈತೆ ಇಲ್ವ? ನಾನು ಹೇಳಕ್ಕೆ ಹೋಗಿಲ್ಲವ ಇವ. ಆಕೆ ಪಾರವನ ಬಾಯರ ಬಾಯ, ಅದಕ್ಕೆ ನಾ ಏನಾದ್ರೂ ಸುದ್ದಿನೇ ಎತ್ತಕ್ಕೆ ಹೋಗಿಲ್ಲ ನೋಡು. ಆಕಿನ ಇರಿ. ಮತ್ತು ನೀನೊಂದಿಷ್ಟು ದಿನ ಅವ್ರ ಮನೆ ಕಡೆ ಆಗಲಿ, ಪರ್ಮಿಷನ್ ಅನ್ಕೊಟ್ಟಾಗಲಿ ಎಲ್ಲಿ ಹೋಗೋದು ಏನು ಮಾಡಬೇಡಿ. ಇಲ್ಲವ ಯಾಕ ನಾ ಬಿಟ್ಟು ಭಾಳ ದಿನ ಆಗಿತ್ವ. ನಾನು ಆಕಿ ಎಂದು ಸರಸ್ವತಮ್ಮನ ಕರೆದು ಹಿಂಗೆ ಹೇಳಾಳಂತಂದು ಅಂದ್ರೆ ನೋಡು, ಅವತ್ತಿಂದ ನಾನು ಸಾಬ್ರಿಗೆ ಹೋಗಿಲ್ಲ, ನಾನು ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೊಂಟಿಲ್ವ ಯಾಕ. ಈಗ ನಾವು ರಾಗ ಹೇಳಿಸ್ಕೊಳತ್ತಿಲ್ವ? ಆತು ಬಿಡು. ಸರಸ್ವತಮ್ಮ, ಸರಸ್ವತಮ್ಮ, ಅಯ್ಯ ಬಸವ ಇರೋ ಇಲ್ಲೇ ಕೂತಿರಲ್ಲ ನೀವು. ಏನ ಕೆಲಸ ಮುಗ್ದೈತೇನ? ಯಾಕ ಕೆಲಸ ಮುಂಜಾನೆ ಆಗೈತಿ. ವೈಕುಂಠ ಏಕಾದಶಿ ಎಲ್ಲ ಮುಂಜಾನೆ ದೌಡಿದ್ದೀವಿ. ಉಪವಾಸ ಒಂದಿದ್ದೇವೆ. ಇವತ್ತೇನು ಅಡುಗಿಲ್ಲ. ನನ್ನ ಮಗಗೆ ಒಂದೀಟ ಮಾಡ್ಕೊಡ್ಬೇಕಿತ್ತು. ಮುಂಜಾನೆ ಸಾಲ್ಯಾಗ ಅಲ್ಲೇ ಕೊಡ್ತಾರಂತ ಉಣ್ತೇನೆ ಅಂದಾನ. ರಾತ್ರಿಗೆ ಅಡುಗೆ ಮಾಡ್ಬೇಕು. ಅದಕ್ಕೆ ಚೌಡಿಕೆ ಸೋಸು ಕೂತಿದ್ದೆ ನೋಡಿ. ನಿಂದು ಕೆಲಸ ಆಗೈತೇನಕ್ಕ? ನಮ್ಮದು ಅದಾವ. ನಾವು ಇವತ್ತು ಉಪವಾಸ ಮಾಡೇನಿ. ನಾನು ನಮ್ಮ ಮನ್ಯಾಗ ಯಾರು ಮಾಡೋದಿಲ್ಲ, ನಾನು ಒಬ್ಬಾಕೆ ಮಾಡೇನೆ. ಮತ್ತು ಅವ್ರಿಗೆಲ್ಲ ಅಡುಗೆ ಮಾಡಬೇಕು. ನಮ್ಮ ಮನ್ಯಾಗ ಎಂದಂತ ನಾಷ್ಟ ಅಡುಗೆ ಏನು ತಪ್ಪೋದಿಲ್ಲ ನೋಡುವ, ಅದು ಇರತ್ತೈತಿ. ಮಾಡಿದೆ. ಸರಸ್ವತಮ್ಮನ ಕರೆ ಹಾಕಿದ್ ನೋಡಿ. ಯಾಕೆ ಓನ ಕೊಡುವಲ್ಲ ನೋಡೆ? ಒಳಗಿರ್ಬೇಕಕ್ಕ. ಕಿಲ್ಲಂದ್ರೆ ಹಿತ್ಲಕ್ಕೆ ಹೋಗಿರ್ತಾಳೆ. ಅಂದ್ರೆ ಆಕೆ ಹಿತ್ತಲಾಗಿದ್ರೆ ಕೆಡ್ಸೋದಿಲ್ಲ ಅಕ್ಕ. ಓಯ್ ಸರಸ್ವತಮ್ಮ, ಸರಸ್ವತಮ್ಮ, ಬೇಂಡ್ಲಾರ ಯಾಕೆ ಹೋದಿರ್ತೀರಿ? ವಾ ನಾತೀನಿ ಕಿವಿ ಕೇಳವಲ್ದಾಗೈತೇನ? ಅಯ್ಯ ಸುಬ್ಬವ ನೀ. ಹೌದು ಬೇ, ನಾನು ನೀನು ಕರೆದಿದ್ದ. ನೀನು ಓ ಅಂದಿದ್ದು ನಮಗೆ ಕೇಳಿಸಿಲ್ಲ. ನಾನು ಇಲ್ಲೇ ಮತ್ತೆ ಇವ್ರ ಕೂಟ ಮಾತಾಡ್ಕೊಂಡು ನಿಂತೆ. ಈಕಿ ಬಸವನ ಜೋರಾಗಿ ಹೋದ್ರಿಲ್ಲ ನಿನ್ನ. ಏಮ ಬರ್ಬೇಕು ಸರಸ್ವತಮ್ಮ, ಇಲ್ಲೇ ಒಂದಿಟ್ಟು ಹೋಗ್ಬರ್ರಿ. ಅಯ್ಯ ತಂಗಿ ಎಲ್ಲಿಗೆ? ಹೇಳ್ತೇನೆ ಬಾ, ಹೋಗೋಣ ಒಂದಿಟ್ಟು ಪಟ್ಟನ್. ಹೌದಾ ನಡಿ. ಅಲ್ಲೇ ಬಂದ್ಯಾರ ಇಬ್ಬರ ಕೂತಿರಲ್ಲ, ನಾನು ಕರೆದೇ ಇಲ್ಲ. ನಾ ಹಿತ್ತಲಾಗ ಗಿಡದ ಕಡೆ ತಗೊಂಡು ಕೂತಿದ್ದೆ ನೋಡಿ. ಅದ ನೀ ಹಿತ್ಲ ಕಡೆಗೆ ಅದಿ ಅಂತಂದು ಹೇಳಿ ನಾವು ಕರೀಲಿಲ್ಲ ಬೇ. ಹಂಗೇನಾರು ಪಡ್ಸಲಾಗಿದ್ರೆ ನಿಂದ ನೀ ಕೇಳ್ತಿತ್ತ? ಇಲ್ಲ ಟಿ ವಿ ಸೌಂಡ್ರೆ ಕೇಳ್ತಿತ್ತು. ನೀ ಹಿತ್ಲಾಗಿದ್ರೆ ನಿಮ್ಮ ಮನೆ ಟಿ ವಿ ಸೌಂಡ್ ಕೇಳಂಗಿಲ್ಲ. ಅದಕ್ಕೆ ನೀ ಇರೋದಲ್ಲ ಬಿಡ ಅಂತ ಇಲ್ಲೇ ನಾವಿಬ್ಬರ ಮಾತಾಡ್ಕೊಂಡು ಕೂತು ನೋಡಿ. ಎದಕ್ಕೆ ಹೊಂಟಿರ್ವಿ? ಅದಕ್ಕೆ ನನಗೆ ಏನು ಹೇಳಿಲ್ಲ ನೋಡಕ್ಕಿ. ಬಾ ಹೋಗೋಣ ಅಂತಂದು ಹೊಂಟೇನಿ. ಏನು ಅನ್ನೋದು ನೋಡ್ತೇನೆ. ಬಂದು ಹೇಳ್ತೇನೆ. ಬಾರ್ಬೇ ಬರ್ತೇನೆ ತೋತೇನೆ. ಬಂದೆ. ಅಲ್ಲ ಈ ಸ್ವಲ್ಪ ಕಷ್ಟ ಅರ್ಜೆಂಟಾಗಿ ಈಕಿನ ಎದಕ್ಕೆ ಕರ್ಕೊಂಡು ಹೋಗಿರ್ಬೇಕ? ಈಕಿನ ಏನೈತೇನವ ಇವ ಬಿಡು. ಬಂದ್ಮೇಲೆ ಸರಸ್ವತಮ್ಮ ಹೇಳ್ತೇನೆ ಅಂದಾಳಲ್ಲ, ಮತ್ತೆ ಯಾಕೆ ಯಾವ ಹಾಳು ಹೇಳಿಸ್ಕೊಂಡಿಲ್ಲ ನೀ? ಇವ ಎಷ್ಟು ಹೋಗ್ಲಕ್ಕೆ ಹೋಗಿ ಬ್ಯಾಸರಾಗೈತಿ. ಆ ಎಲಿ ಬೆಳೆಯನ ಕಡೆ ಹೇಳಿದ್ರು ಬಿಡು, ನಾನು ಒಲ್ಲೆ ಅಂದಿವ. ಇವ ಎಲಿ ಬೆಳೆಯನ ಕಡೆನ ಗುಂಗಾಡ ನಮ್ಮನ್ನ ತಿಂದ ಮುಗಿಸ್ತಾವ ನೋಡುವ. ಇವ ಜಗ್ಗ ಸೊಳ್ಳೆ ಇರ್ತಾವ. ಇವ ನಾ ಒಂದ್ಸಲ ಗೊತ್ತಿಲ್ಲಂಗೆ ಹೋಗಿ ಕಳೆ ತೆಗ್ಯಾಕ ನಾ ತಿಂದು ಬಂದೇನೆ. ಇವ ಇಂದುವರೆಗೂ ನಾ ಎಲಿ ಬೆಳೆಯಾಗ ಏನಾರ ಕಳೆ ಐತಂದ್ರೆ ನಾ ಸತ್ರ ಹೋಗುದಿಲ್ಲವ ಇವ. ಅದಕ್ಕೆ ನಾನು ಹೋಗಲಿಲ್ಲ. ಅಲ್ಲ ಏನಂತ ನೀ ಹೇಳ್ದಂಗೆ ಹಂಗೆ ಕರ್ಕೊಂಬಂದಿಲ್ಲ ಯಾಕೆ? ಅದು ಬೇ, ಮತ್ತು ಪಾರಕ್ಕನ ಮಗಳಿಗೆ ಶಿಲ್ಪಿ ಯಾರನ್ನ ಕರ್ಕೊಂಡು ಓಡ್ ಹೋಗ್ಯದ ಅಂತ ನೋಡ್ದೆ. ಅಯ್ಯ ಸೋಟ್ಲಿ, ಅದಕ್ಕೇನು ಬಂದಿತ್ತಂತ? ಯಾಕಂತ? ಅವ ಏನನ್ನೋದು ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಏನೋ ಹೋಗಿ ಕೊಟ್ಟು ಬಂದಾರಂತೆ. ಮತ್ತು ನಮ್ಮ ಮನೆಯವರು ಏನಂದ್ರೆ, ಮತ್ತು ಸರಸ್ವತಕ್ಕನ ಕರ್ಕೊಂಡು ಒಂದಿಟ್ಟು ಪಾರೋಕಿಗಿಟ್ಟು ಸಮಾಧಾನ ಹೇಳ್ದ ಹೋಗ್ರಿ, ಪಾಪ ಬೇಸರ ಮಾಡ್ಕೊಂಡು ಅಳ್ಕೊಂಡು ಕೂತಾಳಂತ, ಉಂಡಿಲ್ಲಂತ ಮುಂಜಾಲಿಂದ ಅಂತಂದ್ರೆ, ಅದಕ್ಕೆ ನಾವು ಒಬ್ಬಕ್ಕೆ ಹೋದ್ರಿ ನೀನಾರು ಅನ್ಕೊಂಡಾಳಂತ ನೀನು ಕರ್ಕೊಂಡ್ಬಂದಿವೆ. ಹೌದನ? ಅದಕ್ಕೆ ನೀ ಅಲ್ಲೇನು ಹೇಳಿಲ್ಲನ? ಚಲಾತ್ ನಡಿ. ಈ ಪಾಪ ಹೆಂಗೆ ಮಾಡೈತೆ ನೋಡ. ಇವ ಎಷ್ಟು ಮರ್ಯಾದೆ ಕಡಿಮೆನೇ. ಈಗ ಪರಮೇಶಪ್ಪಂದಾಗಲಿ ಪರ ಒಂದಾಗಲಿ ಇವ ಎಂಥ ಮಕ್ಕಳು ಹುಟ್ಟತಾವ ನಾವಲ್ಲಿವ. ದೇವರು ಎಲ್ಲ ಕರೆಕ್ಟಾಗಿ ಕೊಡೋದಿಲ್ಲ ನೋಡಿ. ಅದಕ್ಕೆ ಒಂದಿಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತಂದು ಬಂದೆ ನೋಡ್ರಿ. ನಡಿವಿ ಹೋಗೋಣ. ಅಯ್ಯೋ ಏ ಪರವ ಓಬಿ ಬರ್ರಿ ಕುಂದ್ರ ಬರ್ರಿ.
ಬಂದೇವಂತೇನು ಬೇಸರ ಮಾಡ್ಕೊಬೇಡವಾ ಪರ್ವಕ್ಕ, ನೀನು ಮನಸ್ಸಿಗೆ ಬೇಸರ ಮಾಡ್ಬೇಕಂತಂದು ಬಂದಿಲ್ಲ. ನಾವು ಇದನ್ನು ಕೇಳ್ಬೇಕಂತ. ಅದೇ ನೀವು ಮುಂಜಾನೆ ಏನು ತಿಂದಿಲ್ಲ ಕುಡ್ದಿಲ್ಲ ಅಳ್ಕೊಂಡು ಕೂತಾಳೆ. ಒಂದಿಟ್ಟು ಹೋಗಿ ಬರ್ರಿ ಅಂತ ನಿಮ್ಮ ಅಣ್ಣ ನನ್ನ, ಅದಕ್ಕೆ ನನಗೂ ಜೀವ ತಡಿಲಿಲ್ಲ ಬಂದೆ ನೋಡ ಪರ್ವಕ್ಕ. ನೀ ಏನು ಬೇಸರ ಮಾಡ್ಕೊಬೇಡವ. ಅಲ್ಲ ಹಿಂಗೆ ಅಳ್ಕೋತ ಊಟ ನೀರು ನಿದ್ದೆ ಬಿಟ್ಟು ಕುತ್ಕೊಂಡ್ರೆ ಆಕೇನು ಹೋದಕ್ಕೆ ಹೊಳೆ ಬರ್ತಾಳೇನು? ಹೋದ್ಮ್ಯಾಗ ಅದನ್ನು ಸುದ್ದಾರ ಮಾಡಕ್ಕೆ ಆಕತ್ತೇನು? ಏನಿಲ್ಲ. ಆಕೆ ಒಂದೆಡೆ ಬಂದ ಮೇಲೆ ಹಂಗೇನಾರು ಸುದ್ದಿ ಮಾಡಕ್ಕೆ ಬಂದ್ರೆ ಮಾಡೋನು. ಹಂಗಂತಂದು ಹಿಂಗೆ ನೀರು ನಿದ್ದೆ ಊಟ ಬಿಟ್ಟು ಕುಂತ್ರೆ ಎಲ್ಲ ಸರಿ ಹೋಗತ್ತೇನ ಪರ್ವಕ್ಕ? ಎಲ್ಲ ನಾವು ಮಾಡೋದಲ್ವ, ಆಕಿ ನಸೀಬ್ದಾಗ ಬರ್ದಿದ್ದಾಕೈತೆ ಅನ್ನೋದ. ಮತ್ತು ದೊಡ್ಡ ಮನ್ಸು ಮಾಡ್ಕೊಂಡು ಮುಂದಿನ ಜೀವನ ಮಾಡೋದು. ಅಲ್ಲ ಹೆಣ್ಮಕ್ಳು ಹೋದ್ರೆ ಎರಡು ಸಂಕಟ ಐತೆ ಅನ್ನೋದು ಹೆಣ್ಣು ಹತ್ತವ್ರಿಗೆ ಗೊತ್ತಿರ್ತೈತಿ ಬಿಡೋದು. ಸರಸ್ವತಮ್ಮ ಹೌದ್ಲೇ ಪಾರಿ, ಏನಾಗೋದಾಗೈತಿವ ಇವ. ನಂದೇನು ನುಗಡಿ ಏನು, ನಂದೊಂದು ನಮೂನಿ ನಿಮ್ದೊಂದು ನಮೂನಿ. ಜಗತ್ನಾಗ ಯಾರಿಗಿಲ್ಲ ಮನ್ಯಾಗ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರತೈತಿ. ಏನು ಸಮಸ್ಯೆ ಅನ್ನೋದೇನು ಮನುಷ್ಯಾಗ ಬರ್ತದೆ, ಇನ್ನೇನು ಮರಕ್ಕೆ ಬರ್ತೈತೇನ ಪರ. ಇದನ್ನೆಲ್ಲ ಏನು ತಲೆಗೆ ಹಾಕೋಬೇಡ. ಮತ್ತೇನ ಕಂಪ್ಲೇಂಟ್ ಅಂತಾರಲ್ಲ, ಮತ್ತೆ ಕೊಟ್ಟಿರ ಇಲ್ಲ ಅದನ್ನು? ಸುಬ್ಬಣ್ಣನ ಕರ್ಕೊಂಡು ಹೋಗಿ ಮುಂಜಾನೆ ಕೊಟ್ಟು ಬಂದೇವಕ್ಕ. ಹೇಳ್ತೀವಿ ಅಂದಾರು. ಆಕಿ ಮೊಬೈಲ್ ಒಯ್ದಾಳ ಅಂತ, ಮತ್ತು ಅದ್ರ ಲೊಕೇಶನ್ ಮ್ಯಾಗ ಕಂಡು ಹಿಡಿದು ಹೇಳ್ತೀವಿ ಅನ್ನೋ ಮಾತು ಅಂದಾರು. ನೋಡ್ಬೇಕು ಬಿ. ಮೊಬೈಲ್ ಎಲ್ಲ ಏನೋ ಹೋದ್ರೆ ಏನೇನಾರು ಮಾಡಿ ಕಂಡು ಹಿಡಿತಾರೆ ಪೊಲೀಸವ್ರು. ಅದಕ್ಕೆ ಯಾಕೆ ಹುಚ್ಚಿ ತಲೆ ಕೆಡಿಸ್ಕೊಂಡು ಅಳ್ಕೊಂಡು ಕುಂತಿ ಬರ್ತಾಳೆ. ಎಲ್ಲಿ ಹೋಗಿರ್ತಾಳೆ ಆಕ್ಯಾರ? ಅಲ್ಲ ಎಲ್ಲದಕ್ಕೆ ಗೆಳತಿಯರ ಮನೆ ಅಲ್ಲಿ ಎಲ್ಲೆಲ್ಲರೂ ಹೋಗ್ಯಾಳನೆ. ಫೋನ್ ಹಚ್ಚಿ ಕೇಳ್ಬೇಕಾಗಿತ್ತು. ಸರಸ್ವತಮ್ಮ ಆಕೆ ಗೆಳತಿಯರ ಮನೆಗೆ ಅಲ್ಲಿ ಏನು ಹೋಗಿಲ್ವಿ. ನಾ ಲಗ್ನನ ಮಾಡ್ಕೋತೇನೆ ಅಂತೇಳಿ ಪತ್ರ ಬರೋದಿಟ್ಟು ಹೋಗ್ಯಾಳ. ಯಾವ ಜಾತಿ ಯಾವ ಕುಲದವ್ನ ಲಗ್ನ ಮಾಡ್ಕೊಂಡಾಳ ಏನು ಕತ್ತಿನ ತಿಳಿವಲ್ದಂಗಾಗಿತ್ವಿ. ಅಲ್ಲ ನನ್ನ ಮುಂದೆ ಹೇಳಿದ್ರೆ ನಾ ಏನಾರ ಮಾಡ್ತೀನಿ. ಹಿಂಗೆ ಓಡಾಕಿ ಮತ್ತು ಹೋಗಂಗೆ ಮಾಡಿಲ್ಲಲ್ಲ. ಇವರು ಒಂದು ಸರಿ ಇಲ್ಲ, ಮಗ ಒಂದು ನಮೂನಿ ಮಗಳು ಒಂದು ನಮೂನಿ. ಸರಸ್ವತಮ್ಮ ನನಗೆ ಜಲಮ ಸಾಕಾಗಿತ್ತು. ನನಗೆ ಜಲಮ ಸಣ್ಣ ಮಾಡ್ಯಾರ ಇವ್ರು. ಈಕಿಂದ ಬೇಕ ಈಕಿ 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 ಇರ್ದವಳು. ಈಕಿ ಚಲೋ ಇಲ್ಲಿಕಿ ಈಕಿಯಿಂದನ ಬರ್ತಾವೀಗ ನನಗಿನ್ನು ಬಾಯಿಗಿನ್ನ ಚಲೋ ಚಲೋವು ಅಲ್ಲಿ ಬೇಕ. ನಾ ಹೇಳ್ದೆ ಮಕ್ಕಳಿಗೆ ಸಾಲಿ ಅತಿಶ ಕಲಿಸೋದು ಬೇಡ, ಆಕಿಗೆ ಲಗ್ನ ಮಾಡೋನ್ ಅಂದೆ. ಇರ್ಲೇಳು ಇನ್ನ ಓದಾಕತ್ತಾಳ ಮತ್ತೆ ಹೋಲಿ ಬಿಡು, ಹೆಂಗ ಓದಾಕತ್ತಾಳ ಅಂತ ಅಂದ್ಮೇಲೆ ನಾನಾರ ಇನ್ನ ಪುರ್ಸಬಲ್ಲು ಮಾಡೋಕ್ಕಾಗುದಿಲ್ಲ ಅಂತೇಳಿ ಮತ್ತೆ ಸುಮ್ಮನಾದೆ. ಆ ಹುಡುಗಿಗೆ ಮೊಬೈಲ್ ಕೊಂಡು ಕೊಡಲ್ಲ ಅಂದೆ. ಮೊಬೈಲ್ ಕೊಡಿಸ್ ಅಂತ ಈಕಿನೋ ಆಕಿ ಕುಟ್ಟ ತಾಳ ಹಾಕಿ ಮೊಬೈಲ್ ಕೊಡ್ಸಿಸಿದ್ಲು. ಅದ ಮಾಡಿದ್ ನೋಡ್ದೆ ನಾವು ತಪ್ಪು. ಮಗ ಒಂದ್ ನಮೂನಿ ಗಾಂಡು ಒಂದ್ ನಮೂನಿ ಅಂತ ಈಗ ಅಳೋದೇನ್ ಹರ್ಕತೈತಿ? ಅಲ್ಲ ನಾನಂತೂ ಹೊರಗಿರೋ ಗಂಡಸದೀನಿ. ಈಕಿ ಮನ್ಯಾಗಿರಕ್ಕಿ ಮಕ್ಕಳನ್ನ ಈಕಿ ಹೆಂಗ್ ನೋಡ್ಕೊಳ್ಳೋದು? ಹೆಣ್ಣು ಮಗಳು ಎಲ್ಲಿ ಹೊಕ್ಕಾಳ ಎಲ್ಲಿ ಬರ್ತಾಳ ಏನು ಇದನ್ನ ನೋಡ್ಕೋಬೇಕಿಲ್ಲ ಅಕ್ಕ ಈಕಿ. ಮಗ ಒಂದ್ ಮುಂಜಾನೆ ಹೊಕ್ಕಾನ, ಎಲ್ಲಿ ಬರ್ತಾನೆ ಎಲ್ಲಿ ಹೊಕ್ಕಾನ ಏನೂ ಗೊತ್ತಿಲ್ಲ. ನಾ ಬೈಯಾಕತ್ರ ನಂದ ಬಾಯಿ ಹೊಡಿತಿದ್ಲು ಬೇಕಿ. ಅನುಭವಿಸ್ಲಿಕ್ಕೆ ಆಗಬೇಕೀಕಿ ಈಗ. ತಮ್ಮ ಯಾರು ಮಕ್ಕಳು ಕೆಡೋದ್ಲಿ ಅಂತಂದು ಮಾಡಿರಂಗಿಲ್ಲ. ಏನೋ ಆಸೆ ಪಟ್ಟಾವಲ್ಲ ಅಂಥೇಳಿ ಏನೋ ಮಾಡ್ಯಾಡ್ಬಿಡು. ಏನು ಮತ್ತು ತಾಯಿಯ ಮೇಲೆ ಒಂದಿಟ್ಟು ಮಕ್ಕಳ ಮೇಲೆ ಲೋಭಿನ ಅಲ್ಪ, ಅದಕ್ಕೇನು ಹೋಗಿ ಅಂದಿರ್ತಾಳನ. ಹಿಂಗೆಲ್ಲ ಮಾತಾಡಬಾರ್ದಕ್ಕಿನೂ ಬೇಸರದಾಗದ, ನೀನು ಬೇಸರದಾಗದಿ, ನಿನಗೂ ನೋವಾಗಿರ್ತೈತಿ. ಯಾರು ನೀ ತೋರಿಸೋವಲ್ಲಿ ಆಕೆ ತೋರಿಸೋಳಾಗತ್ತಾಳಟ. ಯಪ್ಪ ಹಾಗೆಲ್ಲ ಮಾತಾಡಬಾರ್ದು ತಮ್ಮ. ನೀನು ಒಂದಿಟ್ಟು ಸಮಾಧಾನ ತಗೋ. ಎಲ್ಲರೂ ಹಿಂಗೆ ಒಬ್ರ ಮೇಲೆ ಒಬ್ರು ಒದ್ರಾಡ್ಕೊಂಡ್ರೆ ಮನ್ಯಾಗ ಶಾಂತರ ಉಳಿತೈತೇನ? ಹಂಗೆ ಮಾತಾಡಬಾರ್ದಪ್ಪ. ಒಳಗೆ ಹೋಗಿ ನೀ ನೋನ ಹಡ ಮನ್ಯಾಗ ಸಾಕಾಗಿತ್ತು ಬೇ ನನಗ ಅಕ್ಕ. ನನಗ ರಗಡ್ ಆಗೈತ್ ನೋಡ್ಬೇಕ. ಆತು ಹೋಗ್ಯಪ್ಪ, ಹೋಗಿ ಒಳಗೆ ಹೋಗಿ ನೋಡ್ರಿ ಇದ್ರಂತನ ಇವ್ರ ತಲೆಯಾಗ ಇನ್ನೂ ಏನೈತೆನೋ ಗೊತ್ತಾಗವಲ್ದು. ಮುಂಜಾನೆ ಅಂತಾರ ನಿನಗೆ ಗೊತ್ತಿಲ್ಲಂಗ ಎಲ್ಲಿ ಹೋಗಿರ್ತಾಳ, ಇದ್ರಾಗ ನೀನು ಶಾಮಿಲ್ ಅದಿ ಅಂತಾಳ ನೋಡು. ಅಲ್ಲ ನನ್ನ ಮಗಳನ್ನ ಯಾವ್ಯಾಕಿ ತಾಯಿ ಕಡಿಸ್ತಿದ್ದಾಳ ನೋಡು. ಸರಸ್ವತಮ್ಮ ಸುಬ್ಬಕ್ಕ ನನಗೆ ಹಿಂಗೆಲ್ಲ ಅಂದು ಕಟ್ಕೊಳತ್ತಾರ. ಈಕಿ ನಮ್ಮಕ್ಕಿಲ್ಲ ಹುಡಿ ಬೇಬರ್ಸಿ ಮಾಡಂಗಿರ್ಲಿ ಇಟ್ಟು ತಲೆಗೆ ತಂದು ಹೋಗ್ಯಾಳ ನೋಡು. ಆಕಿನ ಬಂದ್ರೆ ಚಪ್ಪಲ್ಲಿ ಯಾರಂಗೆ ಹೊಡಿತೀನಿ ನಾನು. ಅಟ್ಟು ತಾಪೀರ್ ಹೋಗೈತೆ ನೋಡಿ. ಈ ಬಾಡೆ ಮಗ ಅನಿಸ್ಕೊಂಡು ಎಲ್ಲಿ ಹೋಗ್ಯ ನಾನು? ನಿನ್ನೆ ರಾತ್ರಿ ಹೋಗ್ಯ, ನಿನ್ನ ಮನೆ ಬಂದಿಲ್ಲ. ದುಡ್ದಿದ್ದಲ್ಲ ಏನು ರೊಕ್ಕ ಮಾಡ್ತಾನಂತದ ತಿಳಿವಲ್ದವ ಯವ್ವ. ಒಂದಂತೂ ದುಡಿತಾನ ಒಟ್ಟ ಹೆಸರು 10 ರೂಪಾಯಿ ಮನೆ ಕಾಣೋದಿಲ್ಲ. ತಾಪ್ ಮಾಡ್ಕೋಬೇಡ ಪರ್ವತ, ಸುಳ್ಳ ಭಾಳ ಆಡಬೇಡ. ತಲೆ ನೋಯ್ತೈತಿ, ತಲೆ ಹೊಡಿತೈತಿ. ಒಂದಿಟ್ಟು ನೀರು ತಂದು ಕೊಡ್ಲೇನ, ಕುಡಿತೇನ? ಮರೇ ಬೇಡ ಯವ್ವ, ನನಗಂತೂ ಏನು ಕುಡಿಯಾಕ ಸೊಗಸಿಲ್ಲ ಯವ್ವ. ನನಗೆ ಚಲಮನ ಬೇಡ ಆಗಿತ್ತು ನೋಡಿ ಸುಬ್ಬಕ್ಕ. ಸರಿ ಹೇಳ್ತೇನವ ಯವ್ವ, ನನಗೆ ಏನಾದ್ರು ಕುಡಿದು ಮಕ್ಕೊಂಬಿಡ್ಲಿ ನನ್ನಂಗಾಗಿತ್ತು ನೋಡುವ. ಹಲ್ಸ ಎದಕ್ಕೆ ಮಾತಾಡ್ತಿ ಇಂಥವು? ಎಂತ ಬೇಕಂತಾವು? ನಾಯಿ ನರಿ ಬೀದಿ ಮ್ಯಾಗಿರಂತಾವು ಪ್ರಾಣಿ ಜಲಮ ಹರಿತಾವು. ನಿನಗೆಂತ ಆಡಾಗೈತೆ? ಯಾರ ಮನ್ಯಾಗ ಆಗ್ಲಿಲ್ಲದನ್ನ? ಯಾಕೆ ನಂದೇನು ಗೊತ್ತಿಲ್ಲ ನಿನಗೆ?
ಅಲ್ಲ ಇಟ್ಟು ವಯಸ್ಸಾಗೈತೆ ನನಗೆ. ನಾವು ಎಂತೆಂಥವು ಜೀವನ ನೋಡಿ ಬಂದೇವಿ. ನಾವು ಹಂಗೆ ಸಾಯ್ಬೇಕಾಗಿದ್ದು 2 ಸರಿ ಸಾಯ್ತಿದ್ವಿ, 2 ಸರಿ ಹುಡ್ತಿದ್ವಿ. ನಡಿ ಕಸಬರಿಗೆ ಸಾಯ್ತಾಳಂತಿ. ಅಲ್ಲ ಪಾರ್ವತಿ, ಎಲ್ಲರಿಗೂ ಸಮಸ್ಯೆಗೆ ಸಾವು ಒಂದು ಪರಿಹಾರ ಆದ್ರೆ ಮತ್ತೆ ಜಗತ್ತಿನಾಗ ಯಾರಿಗೂ ಸಮಸ್ಯೆನೂ ಬರ್ತಿದ್ದಿಲ್ಲ, ಸಮಸ್ಯೆನ ಬಗ್ಗೆನೂ ಹರಿಸ್ಕೊಂತಿದ್ದಿಲ್ಲ. ಆಗ ನೀ ಇಲ್ಲೇ ಕುಂತ್ರೆ ಇನ್ನ ಏನೇನಾರ 108 ವಿಚಾರ ಮಾಡ್ತಿ. ನಡಿ ನಮ್ಮ ಮನೆ ಕಡೆ ಹೋಗೋಣ. ಒಲಿವನ ಹೊರಗೆ ಬಂದ್ರೆ ನನಗೆ ಮಂದಿಗೆ ಮಾರಿ ತೋರಿಸ್ಕೊಳಂಗಾಗೋಲ್ದು. ನಾ ಬರೋದಿಲ್ಲವ, ನಾ ಎಲ್ಲೂ ಬರೋದಿಲ್ಲ, ಮನೆ ಬಿಟ್ಟು ಎಲ್ಲೆಲ್ಲೂ ಬರೋದಿಲ್ಲ. ತಂಗಿ ಈಗಿನ ಕರ್ಕೊಂಡು ಹೋಗೋಣ. ಇಲ್ಲೇ ಇದ್ದು ಮತ್ತೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡಾಳಿಕ್ಕಿ. ನಡಿ, ಯಾರ ಮನ್ಯಾಗ ನಡಿಲಾರದೇನಲ್ಲ, ಎಲ್ಲರ ಮನೆ ದಾಸ್ ತೂತ ಇರ್ತಾವೆ. ನಿಮ್ಮ ಮನ್ಯಾಗ ಒಂದು ನಮನಿ, ನಮ್ಮ ಮನ್ಯಾಗ ಒಂದು ನಮನಿ, ಈಗ ಸುಬ್ಬ ಅವ್ರ ಮನ್ಯಾಗ ಒಂದು ನಮನಿ, ಇನ್ನೊಬ್ರ ಮನ್ಯಾಗ ಇನ್ನೊಂದು ನಮನಿ, ಎಲ್ಲರ ಮನ್ಯಾಗೂ ಒಂದೊಂದು ನಮನಿ ಇರತ್ತಾವ. ಹೌದಾ? ಊರನ್ನ ಹುಲಿಗೇರಿ ಇರೋದ, ಮನಿ ಅನ್ನ ಸಮಸ್ಯೆ ಇರವ, ಅವನು ಹಂಗೆ ಸರಿ ಮಾಡ್ಕೊಂಡು ಹೋಗೋದವ. ಭಾಳ ಚಿಂತೆ ಮಾಡೋಂಗಿಲ್ಲ. ಆತವ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಬಂದಾರಲ್ಲ ಮತ್ತು ಪೊಲೀಸ್ ಅವ್ರು ಏನು ಅನ್ನೋದು ಹುಡುಕಿ ಹೇಳ್ತಾರವ. ಇವತ್ತು ಕೊಟ್ಟು ಬಂದಾರ. ಟೈಮ್ ಇರ ಬೇಕಾ ಬೇಡ ಅವ್ರಿಗೆ ಬಿಟ್ಟು ಹುಡ್ಕಾಕ. ನಡಿ ಪಾರೋಕ, ಎದ್ದೇಳಿ, ನೀ ಮೊದಲು ಎದ್ದೇಳಿ. ನಡಿ ನಮ್ಮ ಮನೆ ಕಡೆ ಹೋಗೋಣ. ನಡಿ ಸರಸ್ವತಮ್ಮ ಕರ್ಕೊಂಡು ಹೋಗೋಣ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೋಡ್ರಿ, ಮಗಳು ಮಾಡಿರೋ ಕೆಲಸಕ್ಕೆ ಅವ್ವ ಭಾಳ ಟೆನ್ಷನ್ ತೊಗೊಂಡು ಅಳಾಕತ್ತಾಳೆ. ಎಲ್ಲ ತಾಯಿದಿರು ಹಿಂಗೆ ಇರ್ತಾರಂತ ಹೇಳೋದಿಲ್ಲ. ಎಷ್ಟೋ ತಾಯಿದಿರು ಟೆನ್ಷನ್ ಮಾಡ್ಕೊಳ್ಳೋದೇ ಇರೋರು ಅದಾರ, ಎಷ್ಟೋ ತಾಯಿದಿರು ಈ ಥರ ಮನಸ್ಸಿಗೆ ಹಚ್ಕೊಂಡವರು ಅದಾರ. ಇನ್ನು ಕೆಲವೊಬ್ಬರು ಇಟ್ಕೊಂಡು ಅದನ್ನು ಸಾಧಿಸ್ತಾರೆ, ಬರಲಿ ಅನ್ನೋದನ್ನು ಸಹ ವಿಚಾರ ಮಾಡೋದಿಲ್ಲ. ಇನ್ನು ತಂದೆ ತಾಯಿಗಳು ಎಷ್ಟರ ಕೆಡಲಿ ಮಕ್ಕಳು ಮನೆ ಬಂದು ಸೇರಲಿ ಅನ್ನೋ ತಂದೆ ತಾಯಿಗಳು ಇದ್ದಾರೆ. ಅಂದರೆ ನಿಜವಾದ ತಾಯಿ ಕರಳು ಏನಿರ್ತೈತಲ್ಲ, ಅದು ಮಕ್ಕಳು ಎಷ್ಟೇ ಕೆಟ್ಟರು ಅವ್ರು ನಮ್ಮ ಮಕ್ಕಳೇ ಅನ್ನೋದನ್ನು ಭಾವಿಸ್ತಾವೆ. ಇನ್ನು ಕೆಲವೊಬ್ಬರಿಗೆ ಅದೆಂಥ ಮನಸ್ಥಿತಿ ಇರ್ತೈತೋ, ಮಕ್ಕಳು ಸಣ್ಣ ಸಣ್ಣ ತಪ್ಪನ್ನು ಹುಡುಕಿ ದೊಡ್ಡ ದೊಡ್ಡ ಹಾಗೇನ ಸಾಧಿಸೋಂಥ ತಂದೆ ತಾಯಿಗಳು ಇದ್ದಾರೆ. ಇದು ನನಗೂ ನಡೆದೈತೆ. ಇರಲಿ, ಮುಂದಿನ ಎಪಿಸೋಡ್ನಾಗ ಅವಳ ಮಗಳು ಸಿಗ್ತಾಳ ಸಿಗೋದಿಲ್ವ, ಅದು ಯಾರ ಜೊತೆಗೆ ಹೋಗಿದ್ದಾಳ ಅನ್ನೋದನ್ನೆಲ್ಲ ನಾನು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಈ ಮೊದಲಿಗೆ ಏನಾದರೂ ನಮ್ಮ ಚಾನಲ್ನ ನೋಡುವಂಥರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರ್ತೈತೆ, ಬೆಲ್ ಐಕಾನನ್ನು ಒತ್ತಿರಿ. ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ವಿಡಿಯೋ ಹಾಕಿದ ತಕ್ಷಣ ನೀವು ನಮ್ಮ ವಿಡಿಯೋನ ನೋಡ್ಬೋದು. ಅದೇ ಕಾರಣಕ್ಕೆ ಹೇಳ್ತಿರೋದು. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬರ್ರಿ. ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹೋಗಿ ಬರ್ರಿ, ಮತ್ತು ನೆಕ್ಸ್ಟ್ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ.